ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳು ಕಾವೇರಿ ಹೊಳೆ ಹೊಳೆ ಒಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡಗರ ಬೀಡಲ. ಕವಿಶಿಷ್ಯ ಕಾವ್ಯನಾಮದಿಂದ ಖ್ಯಾತರಾಗಿದ್ದ ಪಂಚಮಂಗೇಶರಾಯರ ಮೇಲಿನ ಸಾಲುಗಳನ್ನು ಮೆಲುಕು ಹಾಕುತ್ತಾ ಪ್ರಸ್ತುತ ಪರಿಚಯವನ್ನು ಪ್ರಾರಂಭಿಸೋಣ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನದಿಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಪುರಾಣ ಪ್ರಸಿದ್ಧ 7 ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ನದಿಗಳು ಭಾರತೀಯರಿಗೆ ಪೂಜ್ಯನೀಯ ಜಲಸಂಪತ್ತಾಗಿವೆ. ಉತ್ತರ ಭಾರತದಲ್ಲಿ ಗಂಗಾ ನದಿಯು ಎಷ್ಟು ಪವಿತ್ರವೋ, ದಕ್ಷಿಣದಲ್ಲಿ ಕಾವೇರಿಯು ಅಷ್ಟೇ ಪವಿತ್ರವಾದ ನದಿ ಎಂದು ಭಾವಿಸಿ ಕಾವೇರಿಯನ್ನು ದಕ್ಷಿಣದ ಗಂಗೆ ಎಂದೇ ಕರೆಯಲಾಗುತ್ತದೆ. ಭಗೀರಥನ ಪ್ರಯತ್ನದಿಂದ ಗಂಗೆ ಉತ್ತರ ಭಾರತಕ್ಕೆ ಲಭ್ಯವಾದಂತೆ ಮಹರ್ಷಿ ಅಗಸ್ತ್ಯರ ಅನುಗ್ರಹದಿಂದ ಕಾವೇರಿಯು ದಕ್ಷಿಣ ಭಾರತದಲ್ಲಿ ಹೊನಲಾಗಿ ಹರಿದಿದ್ದಾಳೆ. ಕಾವೇರಿಯು ಪುರಾಣಗಳಲ್ಲಿ ವರ್ಣಿಸಲಾದ ಸಪ್ತ ಪುಣ್ಯ ನದಿಗಳಲ್ಲಿ ಒಂದು ಹಾಗೂ ದಕ್ಷಿಣ ಭಾರತದ ಏಕೈಕ ಮಹಾನದಿಯಾಗಿ ಮೆರೆಯುತ್ತಿದ್ದಾಳೆ. ಸೈನ್ಯದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ವೀರತ್ವಕ್ಕೆ ಹೆಸರಾದ ಕೊಡವರು ಕಾವೇರಿಯನ್ನು ತಮ್ಮ ಕುಲದೇವತೆಯಂತೆ ಪೂಜಿಸುತ್ತಾರೆ. ಈಕೆ ಕನ್ನಡ ನಾಡಿನ ಜೀವನದಿ ಅಷ್ಟೇ ಅಲ್ಲದೆ ತಮಿಳುನಾಡಿನ ಭಾಗ್ಯಲಕ್ಷ್ಮಿ ಸಹ ಇದೇ ಕಾವೇರಿ ನದಿಯಾಗಿದ್ದಾಳೆ. ಈ ಕಾವೇರಿ ನೀರು ಕೇವಲ ಭೂಮಿಯ ಮೇಲೆ ಹರಿಯುವ ನದಿಯಲ್ಲ, ಅದೊಂದು ಶೃಂಗಾರ ಲಹರಿ ಎಂದು ಕವಿಯೊಬ್ಬರು ಬಣ್ಣಿಸಿದ್ದಾರೆ. ಇಷ್ಟೆಲ್ಲ ಮಹತ್ವವುಳ್ಳ ಕಾವೇರಿ ನದಿಯ ಉಗಮ ಸ್ಥಾನದ ಬಗ್ಗೆ ನಾವಿಂದು ಪರಿಚಯಿಸಲು ಹೊರಟಿದ್ದೇವೆ. ಅದುವೇ ತಲಕಾವೇರಿ. ತಲಕಾವೇರಿಯು ನಮ್ಮ ಕೊಡಗು ಜಿಲ್ಲೆಯ ಭಾಗಮಂಡಲದ ಹತ್ತಿರ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿದೆ. ಜಿಲ್ಲಾಡಳಿತ ಕೇಂದ್ರವಾದ ಮಡಿಕೇರಿಯಿಂದ ಕೇವಲ 46 ಕಿಲೋಮೀಟರ್ ದೂರದಲ್ಲಿರುವ ತಲಕಾವೇರಿ ಸಮುದ್ರ ಮಟ್ಟದಿಂದ ಸುಮಾರು 5,000 ಅಡಿ ಎತ್ತರದಲ್ಲಿದೆ. ಸುಮಾರು 765 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಹರಿಯುವ ಹಾಗೂ ಹಲವಾರು ಜನರಿಗೆ ಜೀವಸೆಲೆಯಾದ ಕಾವೇರಿ ಹುಟ್ಟುವುದು ಕೇವಲ 2x2 ಅಡಿ ಅಗಲದ ಸಣ್ಣ ಕುಂಡದಲ್ಲಿ. ಪ್ರತಿ ವರ್ಷವೂ ಅಕ್ಟೋಬರ್ ತಿಂಗಳಿನಲ್ಲಿ ಬರುವ ತುಲಾ ಸಂಕ್ರಮಣದ ನಿಶ್ಚಿತ ದಿನ ಹಾಗೂ ಗಳಿಗೆ ಎಂದು ಕಾವೇರಿ ನದಿ ಪವಿತ್ರವಾದ ಕುಂಡಿಕೆಯಲ್ಲಿ ಬುಗ್ಗೆಗಳಾಗಿ ಪ್ರಕಟಗೊಳ್ಳುತ್ತಾಳೆ. ಈ ನೀರಿನ ಬುಗ್ಗೆಯು ಭೂಮಿಯ ಒಳಗಿನಿಂದ 3 ಬಾರಿ ಹೊರಹೊಮ್ಮುತ್ತದೆ. ಇದನ್ನು ತೀರ್ಥೋದ್ಭವ ಎಂದು ಕರೆಯುತ್ತಾರೆ. ಈ ನೀರಿನ ಬುಗ್ಗೆಯಲ್ಲಿ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ ಮತ್ತು ಸಿಂಧೂ ನದಿಗಳು ಸಹ ಅಂತರ್ವಾಹಿನಿಯಾಗಿ ಸೇರಿಕೊಂಡು ಮನುಷ್ಯರು ಮಾಡಿದ ಪಾಪಗಳನ್ನೆಲ್ಲ ಕಳೆಯುತ್ತಾರೆ ಎಂಬ ನಂಬಿಕೆ ಇದೆ. ನಾವೀಗಾಗಲೇ ತಿಳಿಸಿರುವಂತೆ ಕೊಡವರಿಗೆ ಕಾವೇರಿಯೇ ಕುಲದೈವ. ಹಾಗಾಗಿ ಅವರಿಗೆ ತೀರ್ಥೋದ್ಭವವು ಸಂಭ್ರಮ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ತೀರ್ಥೋದ್ಭವದ ದಿನ ತಲಕಾವೇರಿಯಲ್ಲಿ ಮೀಯುವುದರಿಂದ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ. ತೀರ್ಥೋದ್ಭವದ ಸಮಯದಲ್ಲಿ ಕೆಲವು ಕ್ಷಣಗಳು ಮಾತ್ರ ತೀರ್ಥ ಮೇಲೆ ಬರುವುದನ್ನು ನಾವೆಲ್ಲರೂ ಕಾಣಬಹುದಾಗಿರುತ್ತದೆ. ಆ ಕ್ಷಣವೇ ಪುರೋಹಿತರು ಜಯಘೋಷಗಳೊಂದಿಗೆ ತಂಬಿಗೆಯಲ್ಲಿ ತೀರ್ಥವನ್ನು ಕುಂಡಿಕೆಯಿಂದ ಮೇಲೆ ತೆಗೆದು ಜನಸ್ತೋಮದ ಮೇಲೆ ಪ್ರೋಕ್ಷಿಸುತ್ತಾರೆ. ನಂತರ ಜನರು ಬಾಟಲಿಗಳು, ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ತಾವು ತೀರ್ಥವನ್ನು ತುಂಬಿಕೊಂಡು ತಮ್ಮ ಮನೆಗಳಿಗೆ ತೆರಳುತ್ತಾರೆ. ತೀರ್ಥ ಕುಂಡಿಕೆಯ ಪಕ್ಕದಲ್ಲಿ ಜ್ಯೋತಿ ಮಂಟಪವಿದೆ. ಅದರ ಒಳಬದಿಯಲ್ಲಿ ಜ್ಯೋತಿ ನಿರಂತರವಾಗಿ ಉರಿಯುತ್ತಿರುತ್ತದೆ. ಜ್ಯೋತಿ ಆರದಂತೆಯೇ ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಕನ್ನಡಿಗರು, ಅದರಲ್ಲಿ ಕೊಡಗಿನವರು ತಲಕಾವೇರಿ ಜಾತ್ರೆಗೆ ಆಗಮಿಸಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಒಂದು ತೆಂಗಿನಕಾಯಿಯೊಂದಿಗೆ ಇಟ್ಟಿರುತ್ತಾರೆ. ಮೃತರ ಕೊನೆಯ ಗಳಿಗೆಯಲ್ಲಿ ಕಾವೇರಿಯ ತೀರ್ಥವನ್ನು ಬಾಯಿಗೆ ಸುರಿದು ತೆಂಗಿನಕಾಯಿಯನ್ನು ಒಡೆದು ಅದರ ನೀರನ್ನು ಕುಡಿಸುವ ಪದ್ಧತಿ ಈ ಭಾಗದ ಜನರಲ್ಲಿದೆ. ಮೃತ್ಯುಶಯ್ಯೆಯಲ್ಲಿರುವ ವ್ಯಕ್ತಿಗಳಿಗೆ ಈ ನೀರಿನ ಹನಿಯನ್ನು ಕುಡಿಸಿದಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಆಸ್ತಿಕರು ನಂಬುತ್ತಾರೆ.
ತೀರ್ಥೋದ್ಭವದ ದಿನ ಪವಿತ್ರ ಕುಂಡಿಕೆಯಲ್ಲಿ ಉದ್ಭವಗೊಂಡ ನೀರನ್ನು ಶೇಖರಿಸಿಟ್ಟುಕೊಂಡು ತಮ್ಮ ಬಂಧು ಮಿತ್ರರಲ್ಲಿ ವಿತರಿಸುವ ಆಚರಣೆಯೂ ಸಹ ಈ ಭಾಗದಲ್ಲಿ ವಾಡಿಕೆಯಲ್ಲಿದೆ. ತೀರ್ಥೋದ್ಭವದ ದಿನದಿಂದ ಹಿಡಿದು 1 ತಿಂಗಳುಗಳ ಕಾಲ ತಲಕಾವೇರಿಯಲ್ಲಿ ಜಾತ್ರೆ ನೆರವೇರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ನೆರೆಯ ತಮಿಳುನಾಡು, ಕೇರಳ, ಪಾಂಡಿಚೇರಿ ರಾಜ್ಯಗಳಿಂದಲೂ ಸಹ ಹಲವಾರು ಜನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಕಾವೇರಿ ನದಿಯ ಹುಟ್ಟಿನ ಬಗ್ಗೆ ಪುರಾಣಗಳಲ್ಲಿ ಹಲವು ಉಲ್ಲೇಖಗಳು ಕಂಡುಬರುತ್ತವೆ. ಅವುಗಳಲ್ಲಿ ಒಂದು ಪ್ರಮುಖವಾದ ಕಥೆಯನ್ನು ನಾವು ಇಂದು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಿದ್ದೇವೆ. ಸ್ಕಂದ ಪುರಾಣದಲ್ಲಿ ಉಲ್ಲೇಖಗೊಳ್ಳುವಂತೆ ಭಗೀರಥನ ಪ್ರಯತ್ನದಿಂದ ಗಂಗೆ ಉತ್ತರ ಭಾರತಕ್ಕೆ ಲಭ್ಯವಾದಂತೆ ಮಹರ್ಷಿ ಅಗಸ್ತ್ಯರ ಅನುಗ್ರಹದಿಂದ ಕಾವೇರಿಯು ದಕ್ಷಿಣ ಭಾರತದಲ್ಲಿ ಹೊನಲಾಗಿ ಹರಿದಿದ್ದಾಳೆ. ಭರತಖಂಡದ ಮಧ್ಯಭಾಗದಲ್ಲಿರುವ ವಿಂಧ್ಯ ಪರ್ವತವು ಒಮ್ಮೆ ಸೂರ್ಯನ ಎತ್ತರಕ್ಕೇರಬೇಕೆಂದು ಬಯಸಿ ಬೆಳೆಯುತ್ತಾ ಸಾಗುತ್ತದೆ. ಸೂರ್ಯ ಮತ್ತು ನಕ್ಷತ್ರಗಳ ದಾರಿಗೆ ಅಡ್ಡ ಬಂದು ಅವುಗಳಿಂದ ಬರುವ ಬೆಳಕಿಗೂ ಅಡಚಣೆಯನ್ನುಂಟು ಮಾಡುತ್ತದೆ. ಈ ಬೆಳವಣಿಗೆಯನ್ನು ತಡೆ ಹಿಡಿದು ವಿಂಧ್ಯ ಪರ್ವತವನ್ನು ತಗ್ಗಿಸಲು ದೇವಾನುದೇವತೆಗಳು ಅಗಸ್ತ್ಯ ಋಷಿಗಳ ಸಹಾಯವನ್ನು ಕೋರುತ್ತಾರೆ. ಅಗಸ್ತ್ಯ ಮಹರ್ಷಿಯು ಇದಕ್ಕೆ ಸಮ್ಮತಿಸಿ ಅದಕ್ಕೆ ಅಗತ್ಯವಿದ್ದ ಆಧ್ಯಾತ್ಮಿಕ ಶಕ್ತಿಯನ್ನು ತನಗೆ ಕೊಡುವಂತೆ ಈಶ್ವರನಲ್ಲಿ ಕುರಿತು ತಪಸ್ಸನ್ನಾಚರಿಸುತ್ತಾರೆ. ಆಗ ಈಶ್ವರನು ಅಗಸ್ತ್ಯರ ಭಕ್ತಿಗೆ ಮೆಚ್ಚಿ ಇಷ್ಟ ಬಂದಲ್ಲಿ ದೇವಾರ್ಚನೆ ಮಾಡಲು ಅಗಸ್ತ್ಯರೊಡನೆ ನೀರು ಯಾವಾಗಲೂ ಇರುವಂತೆ ವರವನ್ನು ನೀಡಿ ಕೈಲಾಸ ಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿಗೆ ಋಷಿಯ ಕಮಂಡಲವನ್ನು ಸೇರುವಂತೆ ಆಜ್ಞಾಪಿಸುತ್ತಾನೆ. ಆಗ ಕಾವೇರಿ ನದಿಯು ಅಗಸ್ತ್ಯರ ಕಮಂಡಲವನ್ನು ಸೇರುತ್ತಾಳೆ. ಅಗಸ್ತ್ಯ ಮಹರ್ಷಿಯು ಕಮಂಡಲವನ್ನು ಹಿಡಿದುಕೊಂಡು ವಿಂಧ್ಯ ಪರ್ವತದ ಹತ್ತಿರ ಬಂದಾಗ ವಿಂಧ್ಯ ಪರ್ವತವು ಭಕ್ತಿಯಿಂದ ಅಗಸ್ತ್ಯ ಮುನಿಗೆ ನಮಸ್ಕರಿಸುತ್ತದೆ. ತಾನು ದಕ್ಷಿಣ ಭಾರತಕ್ಕೆ ಶಾಂತ ಮನಸ್ಸಿನಿಂದ ಹೋಗಬೇಕಾಗಿರುವುದರಿಂದ ತಾನು ಹಿಂದಕ್ಕೆ ಬರುವವರೆಗೂ ವಿಂಧ್ಯ ಮೇಲೇರಬಾರದು, ನಮಸ್ಕಾರದ ಭಂಗಿಯಲ್ಲೇ ಇರಬೇಕು ಎಂದು ಆಜ್ಞಾಪಿಸಿ ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತಕ್ಕೆ ತೆರಳುತ್ತಾರೆ. ಆದ್ದರಿಂದಲೇ ವಿಂಧ್ಯ ಪರ್ವತ ಮಲಗಿದ ಸ್ಥಿತಿಯಲ್ಲೇ ಇದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತಕ್ಕೆ ಬಂದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ತಪಸ್ಸನ್ನು ಮಾಡತೊಡಗುತ್ತಾರೆ. ಆ ಸಮಯದಲ್ಲಿ ಶೂರಪದ್ಮನೆಂಬ ಅಸುರನು ತನ್ನ ಮಂತ್ರ ಸಾಮರ್ಥ್ಯದಿಂದ ಮಳೆ ಬರುವುದನ್ನೇ ತಡೆ ಹಿಡಿಯುತ್ತಾನೆ. ಹೀಗಾಗಿ ದಕ್ಷಿಣ ಭಾರತ ಕ್ಷಾಮ ಪ್ರದೇಶವಾಗುತ್ತದೆ. ಇದರಿಂದ ಇಂದ್ರನಿಗೂ ಸಂಕಟ ಉಂಟಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ನೀರಿರುವಂತೆ ಮಾಡಬೇಕೆಂದು ಇಂದ್ರನು ಗಣಪತಿಯ ಸಹಾಯವನ್ನು ಕೇಳಿ ಪ್ರಾರ್ಥಿಸುತ್ತಾನೆ. ಗಣಪತಿಯು ಕಾಗೆಯ ರೂಪವನ್ನು ತಾಳಿ ಬಂದು ಅಗಸ್ತ್ಯರು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಕಮಂಡಲವನ್ನೇ ಉರುಳುವಂತೆ ಮಾಡುತ್ತಾನೆ. ಅದರಲ್ಲಿದ್ದ ಕಾವೇರಿ ನದಿಯು ಕೂಡಲೇ ಹರಿಯತೊಡಗುತ್ತಾಳೆ. ತಲಕಾವೇರಿಯ ತೀರ್ಥ ಉದ್ಭವ ಆಗುವ ತೀರ್ಥ ಕುಂಡಿಗೆ ಹಿಂಭಾಗದಲ್ಲಿ ಒಂದು ಅಶ್ವತ್ಥ ಮರವಿದೆ. ಈ ಅಶ್ವತ್ಥ ಮರವು ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸನ್ನಾಚರಿಸಿದ ಅಶ್ವತ್ಥ ವೃಕ್ಷದ ಕುಡಿ ಎಂದು ನಂಬಲಾಗುತ್ತದೆ. ತಲಕಾವೇರಿಯ ತೀರ್ಥೋದ್ಭವವಾಗುವ ಕುಂಡಿಕೆಯ ಎದುರು ಸ್ನಾನಘಟ್ಟವಿದೆ. ತಲಕಾವೇರಿಯ ಮೇಲಿನ ಹಂತದಲ್ಲಿ ಶ್ರೀ ಅಗಸ್ತ್ಯೇಶ್ವರ ಹಾಗೂ ಗಣಪತಿಯ ದೇವಾಲಯಗಳಿವೆ. ಸ್ಥಳೀಯ ಪುರಾಣಗಳ ಪ್ರಕಾರ ಅಗಸ್ತ್ಯೇಶ್ವರ ದೇವಾಲಯದಲ್ಲಿ ಅಗಸ್ತ್ಯ ಮುನಿಗಳು ಮರಳಿನಿಂದ ಲಿಂಗವನ್ನು ನಿರ್ಮಿಸಿ ಪೂಜಿಸುತ್ತಿದ್ದರು ಎನ್ನಲಾಗುತ್ತದೆ. ತಲಕಾವೇರಿಯಲ್ಲಿ ಉದ್ಭವಿಸುವ ಕಾವೇರಿ ಅಲ್ಲಿನಿಂದ ಗುಪ್ತಗಾಮಿನಿಯಾಗಿ ಭಾಗಮಂಡಲದ ಕಡೆಗೆ ಹರಿಯುತ್ತಾಳೆ. ಇಲ್ಲಿ ಕಾವೇರಿ ನದಿಗೆ 2 ಉಪನದಿಗಳಾದ ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಸೇರಿಕೊಳ್ಳುತ್ತವೆ. ಈ 3 ನದಿಗಳ ಸಂಗಮವಿರುವುದರಿಂದ ಈ ಜಾಗವು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ತ್ರಿವೇಣಿ ಸಂಗಮ ಎಂತಲೂ ಕರೆಯಲಾಗುತ್ತದೆ. ಈ ತ್ರಿವೇಣಿ ಸಂಗಮದ ಹತ್ತಿರ ಶಿವನಿಗೆ ಸಮರ್ಪಿತವಾದ ಭಗಂಡೇಶ್ವರ ದೇವಸ್ಥಾನವಿದೆ. ತಲಕಾವೇರಿಗೆ ಆಗಮಿಸುವ ಯಾತ್ರಿಕರು ಮೊದಲು ಭಾಗಮಂಡಲದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮುಗಿಸಿ ಭಗಂಡೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ತಲಕಾವೇರಿಗೆ ತೆರಳುತ್ತಾರೆ. ತಲಕಾವೇರಿಯಲ್ಲಿರುವ ಬ್ರಹ್ಮಗಿರಿ ಬೆಟ್ಟವನ್ನು ಹತ್ತಿ ಮೇಲೆ ತಲುಪಿದರೆ ಸುತ್ತಲೂ ಗಿರಿಕಾನನಗಳು, ಬೆಟ್ಟಗಳ ಸಾಲುಗಳು ಬೆಳ್ಳಿ ಮೋಡಗಳನ್ನು ಮುತ್ತಿಕ್ಕುವಂತೆ ಕಾಣಸಿಗುತ್ತವೆ.
ತಲಕಾವೇರಿಯಲ್ಲಿ ಜನ್ಮ ತಾಳಿದ ಕಾವೇರಿಯು ಭಾಗಮಂಡಲ, ಬಲಮುರಿ, ಗುಹ್ಯ, ಕಣಿವೆ ಮೂಲಕ ಕೊಡಗಿನಿಂದ ಹೊರಬಂದು ಬಳಿಕ ಕರ್ನಾಟಕದಲ್ಲಿ ಸುಮಾರು 381 ಕಿಲೋಮೀಟರ್ ಹರಿದು ಆನಂತರ ತಮಿಳುನಾಡು, ಪಾಂಡಿಚೇರಿ ಮೂಲಕ 802 ಕಿಲೋಮೀಟರ್ ಕ್ರಮಿಸಿ ಕಾವೇರಿ ಪಟ್ಟಣಂನಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವುದರೊಂದಿಗೆ ತಾನು ಹರಿದೆಡೆಯೆಲ್ಲ ಪವಿತ್ರ ಕ್ಷೇತ್ರಗಳನ್ನು ಸೃಷ್ಟಿಸಿ ಲಕ್ಷಾಂತರ ಮಂದಿಯ ಪಾಲಿಗೆ ಅನ್ನದಾತೆಯಾಗಿದ್ದಾಳೆ. ತಲಕಾವೇರಿಯನ್ನು ತಲುಪಲು ಪ್ರಯಾಣ ಮಾಡುವಾಗ ಗಿರಿಕಾನನಗಳ ವಿಹಂಗಮ ದೃಶ್ಯಗಳು, ಬೆಟ್ಟಗುಡ್ಡಗಳ ಸಾಲು ಸಾಲುಗಳು, ಕಾಫಿ ಯಾಲಕ್ಕಿ ತೋಟಗಳು, ಮರದ ಮೇಲಿರುವ ಜೇನುಗೂಡುಗಳು ನಮ್ಮನ್ನು ಸ್ವಾಗತಿಸುತ್ತಿರುತ್ತವೆ. ಮಡಿಕೇರಿಯಿಂದ ತಲಕಾವೇರಿಗೆ ತಲುಪಲು ಸಾರಿಗೆ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ತಲಕಾವೇರಿಗೆ ಯಾತ್ರಿಕರು ಆಗಮಿಸಲು ಅಕ್ಟೋಬರ್ನಿಂದ ಮೇ ತಿಂಗಳವರೆಗೂ ಒಳ್ಳೆಯ ಸಮಯ ಎಂದು ಹೇಳಲಾಗುತ್ತದೆ. ನಂತರ ಜೂನಿನಿಂದ ಸೆಪ್ಟೆಂಬರ್ವರೆಗೂ ಅತ್ಯಧಿಕ ಜಡಿಮಳೆಯಾಗುವುದರಿಂದ ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಇಲ್ಲಿ ಕಂಡುಬರುವುದಿಲ್ಲ. ತಲಕಾವೇರಿಯಲ್ಲಿ ಯಾತ್ರಿಕರಿಗೆ ಉಳಿದುಕೊಳ್ಳಲು ಉತ್ತಮ ವಸತಿಯುತ ಲಾಡ್ಜ್ಗಳಾಗಲಿ ಹೋಟೆಲ್ಗಳಾಗಲಿ ಇಲ್ಲ. ಮಡಿಕೇರಿಯಲ್ಲಿ ಉತ್ತಮ ದರ್ಜೆಯ ಹೋಟೆಲ್ಗಳು, ವಸತಿ ಸೌಕರ್ಯವೂ ಇರುವುದರಿಂದ ಅಲ್ಲಿ ಉಳಿದುಕೊಳ್ಳಬಹುದಾಗಿದೆ. ಅಗಾಧ ಉದಾರತೆಯೇ ಮೂರ್ತಿವೆತ್ತಂತೆ ಮೆರೆವ ಕಾವೇರಿ ಮಾತೆ ನಮ್ಮನ್ನು ಅನವರತವೂ ಅನುಗ್ರಹಿಸಲಿ ಎಂದು ಆಶಿಸುತ್ತಾ ಈ ಕಿರು ಪರಿಚಯವನ್ನು ನಾವಿಂದು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.